ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ 3 ಅಂಕದ ಮೇನಲ್ಲಿ ಬರುವಂತಹ 9 ಪ್ರಶ್ನೆಗಳಿಂದ ಯಾವ ರೀತಿ 27 ಅಂಕಗಳನ್ನು ಸುಲಭವಾಗಿ ಗಳಿಸೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಆನ್ಯುವಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ನಾ ಈಗ ಯಾವ ಪಾಠದಿಂದ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ಹೇಳಿದನೋ ಆ ಪಾಠದಿಂದ ಅದೇ ರೀತಿ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ ಬರೋದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡದೆ ನೀವು ಹಾಗೇನೆ ಮಾರ್ಕ್ಸ್ ತೆಗಿತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಸೊ ನಾನು 3 ಅಂಕದ 9 ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಹೇಳಿದ್ದು ಪ್ರಮೇಯ ಬಿಡಿಸೋದು. ಸೊ ಅದು ವೃತ್ತಗಳ ಮೇಲಿನ 2 ಪ್ರಮೇಯ ಇದೆ ಮಕ್ಕಳ, ಅದು 3 ಅಂಕಕ್ಕೆ ಬರುತ್ತೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇದು, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತೆ. ಸೊ ಎರಡೂ ಪ್ರಮೇಯಗಳನ್ನ ಕಲಿಬೇಕು ಮಕ್ಕಳ. ಫಸ್ಟ್ ಅದರ ಚಿತ್ರವನ್ನ ಕಲ್ತ್ಕೊಳ್ಳಿ, ತದನಂತರ ದತ್ತವನ್ನ, ಆಮೇಲೆ ಏನನ್ನ ಸಾಧನೆಯನ್ನ ಮಾಡಬೇಕು, ಸಾಧನೆಯ ರಚನೆ ಮತ್ತೆ ಸಾಧನೆ. ಸೊ ಇದಿಷ್ಟನ್ನ ನೀವು ನೋಡಿ ಕಲ್ತು ಬಿಟ್ರೆ ಈಸಿಯಾಗಿ ನೀವು 3 ಅಂಕಗಳನ್ನು ಗಳಿಸ್ಬೋದು. ಸೊ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬರಿಬೇಕು. ಎರಡೂ ಪ್ರಮೇಯಗಳಲ್ಲೂ ಸಹ ದತ್ತವನ್ನು ಬರಿಬೇಕು. ನಂತರ ಸಾಧನೆಯ ಏನು ಮಾಡ್ತಾ ಇದ್ದೀರಾ, ರಚನೆ, ಸಾಧನೆ. ಸೊ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಹಾಗಾಗಿ ಪ್ರಮೇಯವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ, ಆಲ್ರೆಡಿ ನೀವು ಕಲ್ತಿರೋದ್ರಿಂದ ಪ್ರಮೇಯವನ್ನು ನಾನು ನಿಮ್ಗೆ ಆಲ್ರೆಡಿ ಹೀಗೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಇನ್ನೊಂದ್ಸಾರಿ ಬೇಕಾದರೆ ಬರೆದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎರಡನೇದಾಗಿ ತುಂಬ ಈಸಿಯಾಗಿ ಅಂಕ ಗಳಿಸೋದು ಓಜಿವ್. ಸೊ ಓಜಿವನ್ನು ರಚಿಸೋದು. ಸೊ ಯಾವ ರೀತಿ ಲೆಕ್ಕಗಳನ್ನೆಲ್ಲ ಕೇಳ್ತಾರೆ ನೋಡೋಣ ಬನ್ನಿ. ಈ ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿವನ್ನು ರಚಿಸಿ. ಆಲ್ರೆಡಿ ಗೊತ್ತಿದೆ ಮಕ್ಕಳ, ಕಡಿಮೆ ವಿಧಾನ ಕೇಳ್ತಾರೆ ಅಥವಾ ಅಧಿಕ ವಿಧಾನದ ಕೇಳ್ತಾರೆ. ಸೊ ಇಲ್ಲಿ ನಮಗೆ ಆ ಜಮೀನಲ್ಲಿ ಎಷ್ಟು ಇಳುವರಿ ಆಗಿದೆ ಕೊಟ್ಟಿದ್ದಾರೆ, ಹೊಲಗಳ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಉತ್ಪಾದನಾ ಇಳುವರಿ ಕೊಟ್ಟಿದ್ದಾರೆ. 50ಕ್ಕಿಂತ ಕಡಿಮೆ ಕೆಜಿ ಇರುವಂಥದ್ದು ಎಷ್ಟು, 2 ಹೊಲಗಳ, ಆ ಹೊಲಗಳ ಸಂಖ್ಯೆ 2 ಹೊಲಗಳಲ್ಲಿ 50ಕ್ಕಿಂತ ಕಡಿಮೆ ಕೆಜಿ ಅಥವಾ ಹೆಕ್ಟೇರ್ಗಳಲ್ಲಿ ಉತ್ಪಾದನೆ ಸಿಕ್ಕಿದೆ. ನೆಕ್ಸ್ಟ್ 55ಕ್ಕಿಂತ ಕಡಿಮೆ 10 ಇದೆ. 60ಕ್ಕಿಂತ ಕಡಿಮೆ ಇಳುವರಿ ಇರುವಂಥದ್ದು 22 ಹೊಲಗಳಿದ್ದಾವೆ. 65ಕ್ಕಿಂತ ಕಡಿಮೆ 46 ಹೊಲಗಳಿದ್ದಾವೆ. 70ಕ್ಕಿಂತ ಕಡಿಮೆ 74 ಹೊಲಗಳಿದ್ದಾವೆ. 75ಕ್ಕಿಂತ ಕಡಿಮೆ 100 ಹೊಲಗಳಿದ್ದಾವೆ. ಸೊ ಇವ್ರು ನಮಗೆ ಕೇಳಿರೋದು ಯಾವುದು, ಕಡಿಮೆ ವಿಧಾನದ. ಸೊ ಹಾಗಾಗಿ ಇಲ್ಲಿ ಕೆಳಮಿತಿನೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನೀವು ಹಾಕ್ಬೋದು. 50ಕ್ಕಿಂತ ಕಡಿಮೆ ಎಷ್ಟಿದೆ ಮಕ್ಕಳ, 2 ಇದ್ದಾವೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ನೀವು ಸಂಚಿತ ಈ ರೀತಿ ಒಂದು ಗ್ರಾಫನ್ನು ತೆಗೆದುಕೊಂಡು ಇದನ್ನು ನಾವು ಇಲ್ಲಿ ಆವೃತ್ತಿಗಳನ್ನು ತಗೋಬೇಕಂದ್ರೆ ಇಲ್ಲಿ ಹೊಲಗಳ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮಕ್ಕಳ. ಇಲ್ಲಿ ನೀವು ಉತ್ಪಾದನಾ ಇಳುವರಿ, ಇಲ್ಲಿ ಮೇಲ್ಮಿತಿಗಳನ್ನು ನೀವು ತಗೋಬೇಕು, ರೈಟ್. ಸೊ ಇಲ್ಲಿ 50ಕ್ಕಿಂತ ಕಡಿಮೆ ಎಷ್ಟಿದೆ, 2 ಇದೆ. ನೆಕ್ಸ್ಟ್ 55ಕ್ಕಿಂತ ಕಡಿಮೆ ಎಷ್ಟಿದೆ ಮಕ್ಕಳ, 10 ಇದ್ದಾವೆ. ಓಕೆನಾ. ಸೊ ನೆಕ್ಸ್ಟ್ 60ಕ್ಕಿಂತ ಕಡಿಮೆ ಎಷ್ಟಿದೆ, 22. 65ಕ್ಕಿಂತ ಕಡಿಮೆ 46. 70ಕ್ಕಿಂತ ಕಡಿಮೆ 74. 75ಕ್ಕಿಂತ ಕಡಿಮೆ 100. ಸೊ ಈ ರೀತಿ ನೀವು ಜಸ್ಟ್ ಮಾರ್ಕಿಂಗನ್ನು ಮಾಡಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ ನೋಡಿ. ಇನ್ನೊಂದು ಬೇಕಾದರೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ನೋಡಿ. ಒಂದು ಕಾರ್ಖಾನೆಯು 50 ಕೆಲಸಗಾರರ ದೈನಂದಿನ ಆದಾಯವನ್ನು ಕೆಳಗಿನ ವಿತರಣೆ ನೀಡುತ್ತದೆ. ಇದನ್ನು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯನ್ನಾಗಿ ಬದಲಾಯಿಸಿ ಓಜಿವನ್ನು ರಚಿಸಿ. ಸೊ ದೈನಂದಿನ ಆದಾಯ, ಕೆಲಸಗಾರರ ಸಂಖ್ಯೆ. ಸೊ 12 ಮಂದಿಗೆ 100ರಿಂದ 120 ರೂಪಾಯಿ ಸಿಗುತ್ತೆ. 14 ಮಂದಿಗೆ 120ರಿಂದ 140. 8 ಮಂದಿಗೆ 140ರಿಂದ 160. 6 ಮಂದಿಗೆ 160ರಿಂದ 180. 10 ಮಂದಿಗೆ 180ರಿಂದ 200. ಓಕೆನಾ. ಸೊ ಈಗ ನಾವು ಅದನ್ನು ಬರ್ಕೊಳ್ಳೋಣ, ಏನು ಕೊಟ್ಟಿದ್ದಾರೆ ಅದನ್ನು. ಸೊ ಈಗ ನಾವು ಸಂಚಿತಾವೃತ್ತಿಯನ್ನು ನಾವು ಕಂಡಿಡ್ಕೋಬೇಕು. ಸೊ 120ಕ್ಕಿಂತ ಕಡಿಮೆ ಎಷ್ಟು ಮಂದಿ ಇದ್ದಾರೆ, 12 ಮಂದಿ. ಓಕೆ. 140ಕ್ಕಿಂತ ಕಡಿಮೆಯಲ್ಲಿ 14 ಕೊಟ್ಟಿದ್ದಾರೆ. ಸೊ 14 ಪ್ಲಸ್ 12 ಎಷ್ಟಾಗುತ್ತೆ, 26 ಮಂದಿ. ಹಾಗಾಗಿ 140ಕ್ಕಿಂತ ಕಡಿಮೆ ಇರೋರು ಎಷ್ಟು, 26 ಮಂದಿ. 160ಕ್ಕಿಂತ ಕಡಿಮೆ ಇರೋರು 26ಕ್ಕೆ 8ಅನ್ನು ಕೂಡಿಸಿ 34. 180ಕ್ಕಿಂತ ಕಡಿಮೆ ಇರೋರು 6ಕ್ಕೆ 34ಅನ್ನು ಕೂಡಿಸಿ 40. 200ಕ್ಕಿಂತ ಕಡಿಮೆ 10ಕ್ಕೆ 40ಅನ್ನು ಕೂಡಿಸಿ 50. ಸೊ ಒಟ್ಟಾರೆ ಅವರು 50 ಮಂದಿ ಕೆಲಸಗಾರರು ಸಿಕ್ಕಿದ್ರಲ್ಲ. ಸೊ ಈಗ ನಾವೇನು ಮಾಡಬೇಕು, ಈ ಕೆಲಸಗಾರರ ಸಂಖ್ಯೆಯನ್ನು ವೈ ಅಕ್ಷದಲ್ಲಿ ತಗೊಂಡು ಈ ದೈನಂದಿನ ಆದಾಯವನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳೋಣ.
ಸ್ಕೇಲನ್ನು ಕಂಪಲ್ಸರಿ ಬರೀಲೇಬೇಕು ಮಕ್ಕಳ, ಅದಕ್ಕೂ ಅರ್ಧ ಅಂಕ ಇರುತ್ತೆ. ಎಕ್ಸ್ ಅಕ್ಷ ವೈ ಅಕ್ಷ ನೀವೆಷ್ಟು ತೊಗೊಂಡಿದ್ರೆ 1 ಸೆಂಟಿಮೀಟ್ರ್ ಆದರೆ 1-2 ಸೆಂಟಿಮೀಟ್ರ್. ಸೊ ಇಲ್ಲಿ 1 ಸೆಂಟಿಮೀಟ್ರಿಗೆ 20 ಮಾನ, ಇಲ್ಲಿ 1 ಸೆಂಟಿಮೀಟ್ರಿಗೆ ವೈ ಅಕ್ಷದಲ್ಲಿ 10 ಮಾನ. ಸೊ ಈಗ 120ಕ್ಕಿಂತ ನಮಗೆ ಇಲ್ಲಿ ನಿರ್ದೇಶಾಂಕ ಬಿಂದುಗಳು ಸಿಕ್ಕಿದೆ. 170ಕ್ಕಿಂತ ಎಷ್ಟು ಕಡಿಮೆ ಇದೆ? 12. ಸೊ ಹಾಗಾಗಿ 120ರಲ್ಲಿ 12, 140ರಲ್ಲಿ 26, 160ರಲ್ಲಿ 34, 180ರಲ್ಲಿ 40, 200ರಲ್ಲಿ 50. ಸೊ ಈ ರೀತಿ ಮಾರ್ಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಕಡಿಮೆ ವಿಧಾನದ ಓಜಿ. ಸೊ 3 ಅಂಕ ಗಳಿಸೋದು ಬಹಳ ಈಸಿ ಮಕ್ಕಳ, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅವೆರಡು ನಿಮಗೆ ಕಡಿಮೆ ವಿಧಾನದ, ಆದರೆ ಇಲ್ಲಿ ನಿಮಗೆ ಅಧಿಕ ವಿಧಾನ, ಇದಕ್ಕೆ 2ರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೊಡ್ತಾರೆ. ಹಾಗಾಗಿ 3ನೇ ಪ್ರಶ್ನೆ ನೋಡೋಣ. ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯು 30 ಅಂಗಡಿಗಳು ಗಳಿಸಿದ ವಾರ್ಷಿಕ ಲಾಭ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಅಧಿಕ ವಿಧಾನದ ಓಜಿವನ್ನು ರಚಿಸಲಿಕ್ಕೆ ಅವರು ನಮಗೆ ಕೇಳಿದ್ದಾರೆ. ಸೊ ಅವರೇ ಕೊಟ್ಟಿದ್ದಾರೆ 5 ಅಥವಾ 5ಕ್ಕಿಂತ ಅಧಿಕ ಅಷ್ಟು ಲಕ್ಷಗಳಲ್ಲಿ ಲಾಭ ಗಳಿಸಿರೋ ಅಂಗಡಿಗಳ ಸಂಖ್ಯೆ ಎಷ್ಟಿದ್ದಾವೆ? 20. 10 ಅಥವಾ 10ಕ್ಕಿಂತ ಅಧಿಕ ಅಂಗಡಿಗಳು 20 ಇದ್ದಾವೆ. 15ಕ್ಕಿಂತ ಅಧಿಕ ಲಕ್ಷಗಳಲ್ಲಿ ಗಳಿಸಿರುವ ಲಾಭ ಗಳಿಸಿರೋವು 16. ಹೀಗೆ ಇಷ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಮೇಲ್ಮಿತಿಯನ್ನೇ ಅವ್ರು ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನಾವು 5ರಲ್ಲಿ 30, 10ರಲ್ಲಿ 28, 15ರಲ್ಲಿ 16, 20ರಲ್ಲಿ 14, 25 10, 37, 35 3 ಈ ರೀತಿ ನಿಮಗೆ ಇದು ಬಿಂದುಗಳನ್ನು ನೀವು ಫಸ್ಟ್ ಕಂಡಿಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಕ್ಸ್ ಆಕ್ಸಿಸ್ಗೆ ಬಂದರೆ ಲಾಭಾಂಶವನ್ನು ಕೆಳಮಿತಿಲಾಕಿ, ಮತ್ತು ವೈ ಅಕ್ಷದಲ್ಲಿ ಅಂಗಡಿಗಳ ಸಂಖ್ಯೆಯನ್ನು ತಗೊಳ್ಳಿ. ಪ್ರಮಾಣವನ್ನು ಬರೀಲೇಬೇಕು, ಎಕ್ಸ್ ಅಕ್ಷ ವೈ ಅಕ್ಷ. ಸೊ ಇಲ್ಲಿ ನಾನು 5, 10, 15, 20, 25, 30, 35 ಈ ರೀತಿ ತಗೊಂಡಿದ್ದೀನಿ. ಸೊ ಹಾಗಾಗಿ 5 ಲಕ್ಷಕ್ಕಿಂತ ಕಡಿಮೆ ಇರುವಂಥ ಅಂಗಡಿಗಳು 30. ಹಾಗಾಗಿ 5ರಲ್ಲಿ 30, 10ರಲ್ಲಿ 28, 15ರಲ್ಲಿ 16, 20ರಲ್ಲಿ 14, 25ರಲ್ಲಿ 10, 30ರಲ್ಲಿ 7, 36ರಲ್ಲಿ 3. ಸೊ ಈ ರೀತಿ ನೀವು ಅಧಿಕ ವಿಧಾನದ ಓಜಿವನ್ನು ರಚಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ನೋಡಿ, ಇಲ್ಲೊಂದು ನಿಮ್ಗೆ ಇನ್ನೊಂದು ಕಡಿಮೆ ವಿಧಾನದ ಓಜಿವನ್ನು ಯಾವ ರೀತಿ ರಚಿಸೋದು ಅದನ್ನು ಸಹ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ, ಅಭ್ಯಾಸವನ್ನು ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಇದನ್ನು ನಾನು ನಿಮಗಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಕ್ವಶನ್ಸನ್ನು ಮಕ್ಕಳ. ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದ್ರೊಳಗಡೆ ಒಂದು ಕ್ವಶನ್ಸ್ ಇರುತ್ತೆ 100%. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಪ್ರಶ್ನೆಗಳಲ್ಲೇ ನಿಮಗೆ ಎಕ್ಸಾಮಲ್ಲಿ ನಾನು ಇಲ್ಲಿ ಕೊಟ್ಟಿರೋವಂಥ ಅಷ್ಟು ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂತಹ ಅಧಿಕ ವಿಧಾನದ ಅಥವಾ ಕಡಿಮೆ ವಿಧಾನದ ಓಜಿ ರಚಿಸಲಿಕ್ಕೆ ಕೇಳಿರುವಂಥದ್ದು. ಹಾಗಾಗಿ ಈ ರೀತಿ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ಗೆ ಬರುವಂಥದ್ದು. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇದಾಗಿ ಸಮರೂಪ ತ್ರಿಭುಜಗಳ ರಚನೆ. ವೆರಿ ಇಂಪಾರ್ಟೆಂಟ್, ಏಕೆಂದರೆ 3 ಅಂಕಕ್ಕೆ ರಚಿಸಲಿಕ್ಕೆ ಕೇಳ್ತಾರೆ. ಸೊ ಹಾಗಾಗಿ 2 ರೀತಿಯದನ್ನು ಕೊಟ್ಟಿದ್ದೀನಿ. ಒಂದು ಸಮ ಭಿನ್ನರಾಶಿ ಕೊಟ್ಟಾಗ, ಇನ್ನೊಂದು ವಿಷಮ ಭಿನ್ನರಾಶಿ ಕೊಟ್ಟಿರ್ತಾರೆ. ಆ ಒಂದು ಅನುರೂಪ ಬಾಹುಗಳ ಅನುಪಾತವನ್ನು. ಸೊ ಎರಡನ್ನೂ ಯಾವ ರೀತಿ ರಚಿಸೋದು ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದು 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಬಾಹುಗಳ 2/3 ಇರಬೇಕು. ಹಾಗಾಗಿ ಆ ರೀತಿ ತ್ರಿಭುಜವನ್ನು ಕೇಳ್ತಾರೆ. ಈ ರೀತಿಯ ತ್ರಿಭುಜ ಕೇಳ್ಬೋದು ಅಥವಾ ಇದಾದರೂ ಕೇಳ್ಬೋದು. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5 ಇರಬೇಕು. ಸೊ ಈ ರೀತಿ ಇದ್ದಾಗ ಫಸ್ಟು ನೀವು ದೊಡ್ಡ ಬಾಹು 7 ಸೆಂಟಿಮೀಟ್ರನ್ನು ABC ಹೇಳ್ಕೊಂಡು, ತದನಂತರ ನೀವು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳ? 7 + 5 13 ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಇಲ್ಲಿ 7 ಸಮಭಾಗವಾಗಿ ನೀವು ಮಾಡಿಕೊಂಡು, ತದನಂತರ ನೀವು ಈ ಕೊನೆಯದನ್ನು ಇಲ್ಲಿಗೆ ರಚಿಸಬೇಕು. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ವಿಧಾನವನ್ನು ಹೇಳ್ತಿಲ್ಲ. ಸೊ ಹಾಗಾಗಿ ಎರಡನ್ನೂ ಕನ್ಸ್ಟ್ರಕ್ಷನ್ ಕಲ್ತ್ಕೊಳ್ಳಿ ಮಕ್ಕಳ. ಇಲ್ಲೊಂದಷ್ಟು ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಪ್ಲೇಯನ್ನು ಮಾಡ್ತಾ ಇದ್ದೀನಿ. ಇವೆಲ್ಲ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ. ಹಾಗಾಗಿ ನಿಮಗೊಂದು ಐಡಿಯಾನೂ ಸಿಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅಂತ. ಹಾಗಾಗಿ ಪ್ರಶ್ನೆಯನ್ನು ಲಿಸ್ಟ್ ಮಾಡ್ಕೊಳ್ಳಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಮ್ಯಾಥ್ಸನ್ನು ನೀವು ಪ್ರಾಕ್ಟೀಸ್ ಮಾಡದೆ ಬರೀ ವಿಡಿಯೋ ನೋಡಿ ಅಥವಾ ಬಾಯ್ಹಟ್ ಮಾಡಿ ನೀವು ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕಾಗಲ್ಲ. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಕಲಿಬೇಕಾಗುತ್ತೆ. ಸೊ ಇಲ್ಲಿಗೆ 3 ಅಂಕದ 3 ಪ್ರಶ್ನೆಗಳಾಯಿತು. ನಂತರ
ವೆರಿ ಈಸಿ. ಸಂಖ್ಯಾಶಾಸ್ತ್ರದಿಂದ ಅದು ಸರಾಸರಿ ಮತ್ತು ಬಹುಲಕ. ಸೊ ನಾನು ಯಾಕೆ ಬರೀ ಎರಡನ್ನೇ ಸರಾಸರಿ ಮತ್ತು ಬಹುಲಕಕ್ಕೆ ಹೇಳಿದ್ದೀನಿ ಅಂದರೆ ಮಧ್ಯಾಂಕ ಕಲಿಯೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಸರಾಸರಿ ಬಹುಲಕ ಕಲಿತ್ರೆ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಸರಾಸರಿ ಕೇಳ್ಬೋದು ಅಥವಾ ಮಧ್ಯಾಂಕ ಕೇಳ್ಬೋದು, ಬಹುಲಕ ಕೇಳ್ಬೋದು, ಮಧ್ಯಾಂಕ ಅಥವಾ ಸರಾಸರಿ ಬಹುಲಕನೇ ಕೇಳ್ಬೋದು. ಹಾಗಾಗಿ ಇವೆರಡನ್ನ ಕಲಿತ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಯಾಕೆಂದರೆ ಎರಡರಲ್ಲೊಂದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಮೂರನ್ನೂ ಕಲೀರಿ, ಮಧ್ಯಾಂಕನೂ ಕಲೀರಿ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ. ಓಕೆನಾ? ಸೊ ಹಾಗಾಗಿ ಸರಾಸರಿ ಮತ್ತು ಬಹುಲಕ ಇವೆರಡನ್ನ ಕಲ್ತ್ಕೊಳ್ಳಿ. ಫಸ್ಟ್ ಸರಾಸರಿ ಯಾವ ರೀತಿ ಕಂಡುಹಿಡಿಯೋದು ನೋಡೋಣ. ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ಮಕ್ಕಳ. ಸೊ ಫಸ್ಟ್ ಅದನ್ನು ಬರ್ಕೋಬೇಕು. ಈ ರೀತಿ ಟೇಬಲನ್ನು ಹಾಕೊಳ್ಳಿ. ನೀಟಾಗಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ. ಪ್ರೆಸೆಂಟೇಷನು ತುಂಬಾ ಇಂಪಾರ್ಟೆಂಟ್. ಸೊ ವರ್ಗಾಂತರ ಮತ್ತು ಆವೃತ್ತಿ ಫಸ್ಟ್ ಅವ್ರು ಕೊಟ್ಟಿರ್ತಾರೆ. ಆವೃತ್ತಿಯನ್ನು ಕೂಡಿಸ್ಬೇಕು ಫಸ್ಟ್. ಅದನ್ನೇ ನಾವು ಸಮೇಷನ್ ಆಫ್ FI ಅಂತ ಹೇಳಿ ಕರಿತೀವಿ. ರೈಟ್. ನೆಕ್ಸ್ಟ್ ಮಧ್ಯಬಿಂದು ಕಂಡುಹಿಡಬೇಕು. ಅಂದರೆ XI ಅಂದ್ರೆ ಏನು, ಎಲ್ಲಿಂದ ಬರುತ್ತೆ? ಅದೇನಿಲ್ಲ ಮಕ್ಕಳ, ಈ ವರ್ಗಾಂತರದ ಮಧ್ಯಬಿಂದುವನ್ನೇ ನಾವು ಮಧ್ಯಬಿಂದು XI ಅಂತೀವಿ. 10 ಮತ್ತು 25ರ ಮಧ್ಯಬಿಂದು 17.5. ಗೊತ್ತಾಗ್ಲಿಲ್ವಾ? ಇವೆರಡನ್ನ ಕೂಡಿಸಿ, ಎರಡರಿಂದ ಭಾಗಿಸಿ. 10 + 25 35. 35ನ ಎರಡರಿಂದ ಭಾಗಿಸಿದ್ರೆ 17.5. ಇದರ ಮಧ್ಯಬಿಂದು ಅಂತ ಡೈರೆಕ್ಟ್ ಆಗಿ ಬರ್ಕೋಬೋದು, ಅಥವಾ ಇವೆರಡನ್ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿಬಿಡಿ. ಎಲ್ಲ ವರ್ಗಾಂತರದ ಮಧ್ಯಬಿಂದುವನ್ನು ಫಸ್ಟ್ ಕಂಡಿಟ್ಕೊಳ್ಳಿ. ಕಂಡಿಟ್ಕೊಂಡ ತಕ್ಷಣ XI ಗೊತ್ತಾಯಿತು, FI ಆಲ್ರೆಡಿ ಕೊಟ್ಟಿದ್ದಾರೆ. ಇವೆರಡನ್ನ ಗುಣಿಸ್ಬೇಕು. ಗುಣಿಸಿದ್ರೆ ನಮಗೆ FI XI ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಎಲ್ಲ ವ್ಯಾಲ್ಯೂಸ್ ಬರುತ್ತಲ್ವಾ. ತದನಂತರ ಈ FI XI ಅನ್ನು ಸಹ ಪೂರ್ತಿ ಕೂಡಿಸ್ಬೇಕು. ಬಂದಿರೋ ಅಷ್ಟು ವ್ಯಾಲ್ಯೂಗಳನ್ನ ಕೂಡಿಸಿದಾಗ ನಮಗೊಂದಷ್ಟು ಸಮ್ ಬರುತ್ತೆ. ಈಗ ಈ ಲೆಕ್ಕದಲ್ಲಿ 1860 ಬಂತು. ಸೊ ಹಾಗಾಗಿ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರ x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI XI ಬೈ ಸಮೇಷನ್ ಆಫ್ FI. ಸೊ ಹಾಗಾಗಿ 1860 ಭಾಗಿಸು 30. 0 ಕ್ಯಾನ್ಸಲ್ ಆದರೆ 3 1 362. ಹಾಗಾಗಿ ನಮಗೆ ಸರಾಸರಿ ಎಷ್ಟು ಬಂತು? 62 ಬಂತು. ನೆಕ್ಸ್ಟ್ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಸೊ ತುಂಬ ಈಸಿ. ಈಗೊಂದು ಈ ರೀತಿ ಕೊಟ್ಟಿರ್ತಾರೆ ವರ್ಗಾಂತರ ಆವೃತ್ತಿ. ಯಾವ ರೀತಿ ತಗೋತೀರಾ? ಇಲ್ಲಿ ಯಾವುದರ ಆವೃತ್ತಿ ಜಾಸ್ತಿ ಇರುತ್ತೋ, ಅರ್ಥ ಆಗ್ತಿದೆಯಾ ಮಕ್ಕಳ? ಈ ಕೊಟ್ಟಿರೋ ವರ್ಗಾಂತರದಲ್ಲಿ ಯಾವುದರ ಆವೃತ್ತಿ ಜಾಸ್ತಿ ಇರುತ್ತೋ ಅದು F1 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ 9 ಇದೆ, ಜಾಸ್ತಿ ಇರುತ್ತೆ, ಹಾಗಾಗಿ ಅದು F1 ಆಗುತ್ತೆ. ಅದರ ಇಂದಿನ ಆವೃತ್ತಿ F0 ಆಗುತ್ತೆ, ಮುಂದಿನ ಆವೃತ್ತಿ F1 ಆಗುತ್ತೆ. ಅಷ್ಟೇ. ಸೊ ಇದು F1 ಇದು F0 ಆಗುತ್ತೆ, ಇದು F1, ಇದು F2 ಆಗೋಯ್ತು. ನೆಕ್ಸ್ಟ್ ಇನ್ನೇನು ಬೇಕಿಲ್ಲಿ? L ಬೇಕು. L ಅಂದರೆ ವರ್ಗಾಂತರದ ಕೆಳಮಿತಿ. ಈಗ ನಮ್ಗೆ ಆವೃತ್ತಿ ಸಿಕ್ಕಿರೋದು ಯಾವುದು? 9. ಅದರ ಕೆಳಮಿತಿ, ವರ್ಗಾಂತರದ ಕೆಳಮಿತಿ ಯಾವುದು? 3. ಹಾಗಾಗಿ L 3 ಸಿಕ್ತಾ? ನೆಕ್ಸ್ಟ್ H ಬೇಕು. H ಅಂದರೆ ಏನು? ವರ್ಗಾಂತರದ ಗಾತ್ರ. 3ರಿಂದ 1 ಹೋದರೆ 2. ಹಾಗಾಗಿ H ಸಿಕ್ತಾ? ಸೊ H ಸಿಕ್ಕಿದ್ಮೇಲೆ ನಾವೇನು ಮಾಡಬೇಕು? ಸೂತ್ರಕ್ಕೆ ಹಾಕಬೇಕು. ಬಹುಲಕದ ಸೂತ್ರ ಏನು? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೊ ಸೂತ್ರ ಒಂದು ಕಲ್ತ್ಕೊಳ್ಳಿ. ಯಾವುದು F0, ಯಾವುದು F1, ಯಾವುದು F2 ಗೊತ್ತಾದರೆ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು. ಸೊ ಹಾಗಾಗಿ 3 + 9 - 6 ಡಿವೈಡೆಡ್ ಬೈ 2 ಇಂಟು 9 - 6 - 2 ಆಗುತ್ತೆ. ಸೊ ಅದನ್ನು ಕಳೆದ್ರೆ ನಿಮಗೆ 3/10 ಇಂಟು 2 ಆಗುತ್ತೆ. 2 1 2 5 ಆಗುತ್ತೆ. ಹಾಗಾಗಿ 3 + 3/5 ಆಯಿತು. ಸೊ ಹಾಗಾಗಿ ಅದನ್ನು ನಾವು ಗುಣಿಸಿ ಎಲ್ಲವನ್ನು ಆ್ಯಡ್ ಮಾಡಿದ್ರೆ 3.6 ಬಹುಲಕ ಬರುತ್ತೆ. ಅರ್ಥ ಆಗಿದೆಯಲ್ಲ? ಅದೇ ರೀತಿಯ ನಿಮಗೆ ಒಂದಷ್ಟು ಲೆಕ್ಕಗಳನ್ನು ಎಕ್ಸಾಮಲ್ಲೇ ಕೇಳಿರುವಂತಹ ಲೆಕ್ಕಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಆಲ್ರೆಡಿ ಹೇಳಿದ್ದೀನಿ, ಪ್ರತಿಯೊಂದು ರೀತಿಯ ಲೆಕ್ಕಕ್ಕೂ ನಾನು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಪ್ರಾಕ್ಟೀಸ್ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ. ನೀವು ವಿಡಿಯೋ ಫುಲ್ ನೋಡೋದಿಲ್ಲ, ಹಾಗಾಗಿನೇ ನಿಮಗೆ ಕಷ್ಟ ಆಗುತ್ತೆ. ವಿಡಿಯೋ ಫುಲ್ ನೋಡಿ. ಸೊ ಇದು ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋನೇ ನಾನು ಮಾಡ್ತಾ ಇರೋದು. ಸೊ ವಿಡಿಯೋ ಪಾಸ್ ಮಾಡಿ ಕ್ವಶನ್ಸನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ. ಇದರಲ್ಲಿ ನೀವು ಭಾಗಶಃ ಪ್ರಮಾಣದ ಸೂತ್ರ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು, ಮಧ್ಯಬಿಂದು ಸೂತ್ರ ಗೊತ್ತಿರಬೇಕು, ದೂರ ಲೆಕ್ಕ ಮಾಡುವಂಥ ಸೂತ್ರ ಗೊತ್ತಿರಬೇಕು. ಈ ಸೂತ್ರದ ಮೇಲೇ ನಿಮಗೆ ಒಂದು ಇದರಿಂದ ಕಾನ್ಸೆಪ್ಟಿಂದ 3 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಒಂದನೇ ಪ್ರಶ್ನೆ ನೋಡೋಣ. ಶೃಂಗ ಬಿಂದುಗಳು A 2, 2, B 3, 4 ಮತ್ತು C -1, 3 ಆಗಿರುವ ತ್ರಿಭುಜ ABC ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ 3 ಶೃಂಗ ಬಿಂದುಗಳು ಕೊಟ್ಟಿದ್ದಾರೆ. ತ್ರಿಭುಜ ABC ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೊ x1 y1, x2 y2, x3 y3. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ½ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಇದು ಸೂತ್ರ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ½ ಇಂಟು 2 ಇಂಟು 4 ಮೈನಸ್ 3 ಪ್ಲಸ್ 3 ಇಂಟು 3 ಮೈನಸ್ 2 ಮೈನಸ್ 1 ಇಂಟು 2 ಮೈನಸ್ 4. ಸೊ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 1 ಪ್ಲಸ್ 3 ಇಂಟು 1 ಮೈನಸ್ 1 ಇಂಟು ಮೈನಸ್ 2.
ಸೊ ಅಷ್ಟನ್ನು ಕೂಡಿಸಿದ್ರೆ 7 ಬರುತ್ತೆ. ಹಾಗಾಗಿ 7ರಿಂದ 2 ಭಾಗಿಸಿದ್ರೆ 3.5 ಮಾನಗಳಾಗುತ್ತೆ. ಸೊ ನೋಡಿ, 3 ಅಂಕಕ್ಕೆ ಡೈರೆಕ್ಟ್ ಸೂತ್ರ ಒಂದು ಕಲ್ತಿದ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಅದೇ ರೀತಿಯ ನೋಡಿ, ಇನ್ನು ಯಾವ ರೀತಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ. A 4, -6, B 3, -2 ಮತ್ತು C 5, 2 ನಿರ್ದೇಶಾಂಕಗಳನ್ನು ಹೊಂದಿರುವ ABC ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ಮಧ್ಯರೇಖೆ ADಯ ಉದ್ದವನ್ನು ಕಂಡುಹಿಡಿಯಿರಿ. ಈಗ ABC ಕೊಟ್ಟಿದ್ದಾರೆ, D ಗೊತ್ತಿಲ್ಲ, ಕಂಡುಹಿಡಿಬೇಕು. D ಕಂಡುಹಿಡ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮತ್ತು AD ಉದ್ದವನ್ನು ಸಹ ಕಂಡುಹಿಡಿಬೇಕು. ಸೊ ಫಸ್ಟ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ, ಏಕೆಂದರೆ 3 ಶೃಂಗಗಳನ್ನ ಕೊಟ್ಟಿದ್ದಾರೆ, ಕಂಡುಹಿಡ್ಕೊಳ್ಳೋಣ. ಸೊ ಹಾಗಾಗಿ ತ್ರಿಭುಜ ABC ವಿಸ್ತೀರ್ಣ ½ × x1 × y2 - y3 ಈ ಸೂತ್ರವನ್ನು ಬರ್ಕೊಳ್ಳಿ. ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಮಲ್ಟಿಪ್ಲೈ ಮಾಡಬೇಕು, ಕಳಿಬೇಕು, ಅದೆಲ್ಲ ಮಾಡಿ ನಿಮಗೆ ಬರುವಂಥದ್ದು ಎಷ್ಟು ಬರುತ್ತೆ ವ್ಯಾಲ್ಯೂ? -6. ಸೊ ನಾವು ಯಾವಾಗಲೂ ಮೈನಸ್ಸನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಋಣಾತ್ಮಕ ಚಿಹ್ನೆನ. ಹಾಗಾಗಿ 6 ಮಾನಗಳು ಬರ್ತವೆ ತ್ರಿಭುಜ ABC ವಿಸ್ತೀರ್ಣ. ಸೊ ಈಗ ನನಗೆ AD ಉದ್ದ ಕಂಡುಹಿಡಿಬೇಕು ಅಂದರೆ D ಬಿಂದು ಗೊತ್ತಿರಬೇಕು. ಸೊ ಹೆಂಗೆ ಕಂಡುಹಿಡಿತೀರಾ? BC ಮಧ್ಯಬಿಂದು, ರೈಟ್. ಸೊ ಮಧ್ಯಬಿಂದು ಸೂತ್ರ ಹಾಕೊಂಡು D ಅನ್ನು ಕಂಡುಹಿಡ್ಕೊಳ್ಳೋಣ. ಹಾಗಾಗಿ ಈಗ ನಮಗೆ ಇದನ್ನು x1 y1 ಅಂತ ತೆಗೆದುಕೊಳ್ಳೋಣ, ಇದನ್ನು x2 y2 ಅಂತ ತೆಗೆದುಕೊಂಡು ಮಧ್ಯಬಿಂದು ಸೂತ್ರಕ್ಕೆ ಹಾಕೊಳ್ಳೋಣ. ಸೊ D of x, y x1 + x2/2, y1 + y2/2 ಇದು ಮಧ್ಯಬಿಂದು ಸೂತ್ರ. ಸೊ ವ್ಯಾಲ್ಯೂಸ್ ಎಲ್ಲ ಹಾಕೋಣ. ಸೊ ಅಲ್ಲಿಗೆ 5 + 3/2, 2 - 2/2. ಸೊ ಹಾಗಾಗಿ 4, 0 ಬರುತ್ತೆ ಮಧ್ಯಬಿಂದು. ಈಗ ಮಧ್ಯಬಿಂದು ಗೊತ್ತಿದೆ, ಏನೋ ಗೊತ್ತಿದೆ. ಸೊ AD ಉದ್ದ ಕಂಡುಹಿಡಿಬೇಕು ಅಂದರೆ ದೂರದ ಸೂತ್ರ ಬಳಸಬೇಕು. √(x2 - x1) + y2 - y1². ಸೊ ಈಗ ನಾವು x1 x2 ಮತ್ತು y1 y2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ √36 ಬರುತ್ತೆ. ಅಲ್ಲಿಗೆ AD 6 ಮಾನಗಳು ಬರುತ್ತೆ. ಸೊ ಹಾಗಾಗಿ ನೀವು ಯಾವ ರೀತಿ ಮಾಡಬೇಕು? ಫಸ್ಟ್ ತ್ರಿಭುಜದ ವಿಸ್ತೀರ್ಣ, ಆಮೇಲೆ ಮಧ್ಯಬಿಂದು ಕಂಡುಹಿಡಬೇಕು, ದೂರ ಸೂತ್ರವನ್ನು ಸಹ ಇಲ್ಲಿ ಬಳಸಬೇಕಾಗುತ್ತೆ. ಓಕೆನಾ? ಸೊ ಈ ರೀತಿ ಒಂದು ಲೆಕ್ಕ ಆದರೆ ನೆಕ್ಸ್ಟ್ A -2, -2 ಮತ್ತು B 5, 12 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ 3:4 ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಅನುಪಾತವನ್ನು ಕೊಟ್ಟಿದ್ದಾರೆ, ಅರ್ಥ ಆಗ್ತಾ ಇದೆಯಾ? ಈಗ ನಾವು 2 ಬಿಂದುಗಳನ್ನ ಕೊಟ್ಟಿದ್ದಾರೆ ಮತ್ತು ಈ P of x, y ಅನ್ನು ಕಂಡುಹಿಡಿಯಬೇಕು. ಸೊ ಬರ್ಕೊಳ್ಳೋಣ. x1 y1, x2 y2. ಸೊ m1 m2 ಕೊಟ್ಟಿದ್ದಾರೆ. ಸೂತ್ರ ಏನು? ಭಾಗಶಃ ಪ್ರಮಾಣದ ಸೂತ್ರ m1 x2 + m2 x1 / m1 + m2, m1 x2 y2 + m2 y1 / m1 m2. ಸೊ ಎಲ್ಲ ಬೆಲೆಗಳನ್ನು ನಾವಿಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಇದು x1 y1, x2 y2. ಸೊ ಅಲ್ಲಿಗೆ ನಮಗೆ 15 - 8/7, 36 - 8/7 ಆಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದರೆ 7/7, 28/7. ಸೊ ಅಲ್ಲಿಗೆ 1, 4 ಆಯಿತು. ಸೊ ಅಲ್ಲಿಗೆ x ಏನಾಯಿತು? 1, x, y 1, 4. ಹಾಗಾಗಿ ಈ 3 ಸೂತ್ರದ ಮೇಲೆ ಲೆಕ್ಕಗಳನ್ನು ನೀವು ಕಲ್ತ್ಕೊಳ್ಳೇಬೇಕು ಮಕ್ಕಳ. ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಬಿಂದುಗಳು ಚೇಂಜ್ ಆಗ್ಬೋದು. ಸೊ ತ್ರಿಭುಜದ ವಿಸ್ತೀರ್ಣ, ಭಾಗಶಃ ಪ್ರಮಾಣದ ಸೂತ್ರ ಬಳಸಿ ಮಾಡುವಂಥ ಲೆಕ್ಕಗಳನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳೋದು. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ 6 ಲೆಕ್ಕಗಳನ್ನ, ತ್ರಿಭುಜದ ವಿಸ್ತೀರ್ಣ ಕಂಡಿಡಲಿಕ್ಕೆ ಬಿಂದುಗಳನ್ನ ಕೊಟ್ಟಿದ್ದೀನಿ, ಶೃಂಗ ಬಿಂದುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಇಲ್ಲಿ ಇನ್ನೂ ಒಂದು 6 ಲೆಕ್ಕಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಇಲ್ಲಿ ನೀವು A ಬೆಲೆಯನ್ನು ಕಂಡುಹಿಡಬೇಕು. ಕೆಲವೊಂದು ಬಾರಿ ಅವರು ಭಾಗಶಃ ಪ್ರಮಾಣದಲ್ಲಿ ಅನುಪಾತವನ್ನು ಕೊಟ್ಟಿರ್ತಾರೆ, ಯಾವ ರೀತಿ ನಾವು ಭಾಗಶಃ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಬೇಕು. ಕೆಲವೊಂದು ಬಾರಿ ಅನುಪಾತವನ್ನು ಕೊಟ್ಟಿರೋದಿಲ್ಲ, ಯಾವ ರೀತಿ ಕಂಡುಹಿಡಬೇಕು. ಸೊ ಆ ರೀತಿಯ ಎಲ್ಲ ಲೆಕ್ಕಗಳನ್ನು ನಾನು ನಿಮಗಿಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಸೊ ಲೆಕ್ಕಗಳನ್ನು ಬರೆದುಕೊಂಡು ಅಭ್ಯಾಸ ಮಾಡಿ. ನೆಕ್ಸ್ಟ್ 6ನೇದು ಬಹುಪದೋಕ್ತಿಗಳು. ಈ ಪಾಠದಲ್ಲಿ ನಿಮಗೆ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯುವುದು ಅಥವಾ ಶೂನ್ಯತೆಯನ್ನು ಕಂಡುಹಿಡಿಯುವುದು, ಇದರ ಮೇಲೆ ಒಂದು ಲೆಕ್ಕ ಇದ್ದೇ ಇರುತ್ತೆ ಮಕ್ಕಳ. ವೆರಿ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಕೊಡ್ತಿರೋ ಲೆಕ್ಕಗಳೆಲ್ಲ ನಿಮ್ಮ ಎಕ್ಸಾಮಿಗೆ ಕೇಳೋ ಪ್ರಶ್ನೆಗಳೇ. ಅರ್ಥ ಆಗ್ತಿದೆಯಾ? ಬೇರೆ ಯಾವುದನ್ನು ಇದನ್ನು ಓದಿ ಅದನ್ನು ಓದಿ ಅಂತ ಹೇಳ್ತಿಲ್ಲ, ಯಾವುದನ್ನು ಕೇಳ್ತಾರೆ ಡೈರೆಕ್ಟಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಬಹುಪದೋಕ್ತಿಗಳಿಂದ ಫಸ್ಟ್ ನಾವು ಭಾಗಾಕಾರವನ್ನು ಕಲ್ತ್ಕೊಳ್ಳೇಬೇಕು ಮಕ್ಕಳು. ಯಾಕೆಂದರೆ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ, ಅಥವಾ ಶೂನ್ಯತೆ ಕೊಟ್ಬಿಟ್ಟು ಇನ್ನೆರಡು ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಹಾಗಾಗಿ 2 ರೀತಿ ಲೆಕ್ಕಗಳನ್ನು ಓದ್ಕೋಬೇಕು. ಒಂದನೇ ಲೆಕ್ಕ ನೋಡೋಣ. P of x = x³ - 3x² + 3x - 5. ಇದನ್ನು G of x = x² - x + 1 ಇದರಿಂದ ಭಾಗಿಸಿ ಭಾಗಲಬ್ಧ Q of x ಮತ್ತು R of x ಗಳನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಭಾಗಾಕಾರ ಮಾಡಬೇಕು. G of x ಇಂದ P of x ಇಂದ ಭಾಗಿಸ್ಬೇಕು. ಕ್ವಶನ್ ಬರ್ಕೊಳ್ಳೋಣ. x² - x + 1 / x³ - 3x² + 3x - 5. ಸೊ ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಹಾಗಾಗಿ
ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಬರ್ಕೊಳ್ಳೋಣ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಸೊ ಚಿಹ್ನೆ ಚೇಂಜ್ ಮಾಡಿಕೊಂಡ್ರೆ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್. ಸೊ ಉಳಿಯುವಂಥದ್ದು ಮೈನಸ್ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 5. ಸೊ ಇಲ್ಲಿ ಮೈನಸ್ 2 ಇದೆ, ಇಲ್ಲಿ ಬರೀ 2 ಇದೆ, ಹಾಗಾಗಿ ಮೈನಸ್ 2 ಬರ್ಕೊಂಡ್ರೆ ನಮಗೇನಾಗುತ್ತೆ ಮೈನಸ್ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 2. ಸೊ ಚಿಹ್ನೆ ಚೇಂಜ್ ಮಾಡಿದ್ರೆ ಇವೆರಡೂ ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು ಮೈನಸ್ 3. ಅಲ್ಲಿಗೆ ನಮಗೆ ಆರ್ ಆಫ್ ಎಕ್ಸ್ ಸಿಕ್ತು, ಕ್ಯೂ ಆಫ್ ಎಕ್ಸ್ ಎಷ್ಟಾಯಿತು ಮಕ್ಕಳ, ಎಕ್ಸ್ ಮೈನಸ್ 2, ಆರ್ ಆಫ್ ಎಕ್ಸ್ ಮೈನಸ್ 3. ಸೊ ಇದನ್ನು ನಾವು ಶೇಷ ಅಂತೀವಿ, ಕ್ಯೂ ಆಫ್ ಎಕ್ಸನ್ನು ಭಾಗಲಬ್ಧ ಅಂತೇಳಿ ಕರಿತೀವಿ. ಸೊ ಈ ರೀತಿಯ ಒಂದು ಲೆಕ್ಕವನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅಥವಾ ಇನ್ಯಾವ ರೀತಿ ಲೆಕ್ಕ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಈ ರೀತಿ ಲೆಕ್ಕವನ್ನು ಸಹ ಕೇಳ್ತಾರೆ. ಫಸ್ಟ್ ನಮಗೆ ಅವ್ರು ಕೇಳಿರೋದೇನು, ಶೂನ್ಯತೆ ಕಂಡುಹಿಡಿಯಬೇಕು. ಸೊ ಅಲ್ಲಿ ಒಂದು ಸಮೀಕರಣ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಇದನ್ನು ಅಪವರ್ತನ ವಿಧಾನದಿಂದಲೇ ಅಪವರ್ತಿಸಿ ಶೂನ್ಯತೆ ಕಂಡುಹಿಡಿಯಬೇಕು. ಮಲ್ಟಿಪ್ಲೈ ಮಾಡಿದರೆ 8 ಬರಬೇಕು, ಕೂಡಿಸಿದ್ರೆ 2 ಬರಬೇಕು. ಅಂಥ ಸಂಖ್ಯೆ ಯಾವುದು, 4 2 8. ಸೊ ಹಾಗಾಗಿ ಬರ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ, ಇಲ್ಲಿ 2 ಕಾಮನ್ ಇದೆ. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 4 ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಇಸ್ ಈಕ್ವಲ್ ಟು 4. ಈಗ ನನಗೆ 2 ಶೂನ್ಯತೆಗಳು ಸಿಗ್ತವೆ. ಒಂದು ಆಲ್ಫಾ ಮೈನಸ್ 2 ಆಯಿತು, ಇನ್ನೊಂದು ಬೀಟಾ 4 ಆಯಿತು. ಸೊ ಈಗ ಆದಾಗ ನಾವು ರಿಲೇಷನ್ಶಿಪ್ ನೋಡ್ಬೇಕು, ಹೌದಲ್ವಪ್ಪ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ. ಅದೇ ರೀತಿ ಗುಣಲಬ್ಧ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಹಾಗಾಗಿ ಈಗ ನಾವು ತಾಳೆ ನೋಡಲೇಬೇಕು. ಸೊ ಹಾಗಾಗಿ ಮೈನಸ್ 2 ಪ್ಲಸ್ 4 ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 2 ಡಿವೈಡೆಡ್ ಬೈ 1, ಯಾಕೆಂದರೆ ಬಿ ಬೆಲೆ ಮೈನಸ್ 2 ಇದೆ. ಸೊ ಹಾಗಾಗಿ 2 ಇಸ್ ಈಕ್ವಲ್ ಟು 2. ಸೊ ಇದು ಸಹ ಸರಿಯಾಗಿದೆ. ಅದೇ ರೀತಿ ಇಲ್ಲಿ ಮಾಡಿ ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 8 ಆಗುತ್ತೆ. ಸೊ ಇದು ಸಹ ಸಂಬಂಧವನ್ನು ಹೊಂದಿದೆ. ಸೊ ಇಷ್ಟು ಪ್ರೂವ್ ಮಾಡಿದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನು ಸಹ ನೀವು ಕಲಿಬೇಕು. ಸೊ ಇನ್ನೊಂದು ಇಲ್ಲಿ ಯಾವ ರೀತಿ ಲೆಕ್ಕ ಕೇಳ್ತಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 11x ಸ್ಕ್ವೇರ್ ಮೈನಸ್ 9x ಪ್ಲಸ್ 18. ಬಹುಪದೋಕ್ತಿಯ 2 ಶೂನ್ಯತೆಗಳು 3 ಮತ್ತು ಮೈನಸ್ 3 ಶೂನ್ಯತೆಗಳನ್ನ ಕೊಟ್ಟುಬಿಟ್ಟಿದ್ದಾರೆ. ಇನ್ನು ಉಳಿದ 2 ಶೂನ್ಯತೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಸೊ ಪಿ ಆಫ್ ಎಕ್ಸ್ ಗೊತ್ತಿದೆ, ಇನ್ನೆರಡು ಶೂನ್ಯತೆಗಳು ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3. ಹಾಗಾಗಿ ಅದೇನಾಗುತ್ತೆ, ಈ ಕಡೆ ಬಂದರೆ ಎಕ್ಸ್ ಪ್ಲಸ್ 3, ಇನ್ನೊಂದು ಎಕ್ಸ್ ಮೈನಸ್ 3 ಆಯಿತು. ಸೊ ಇವುಗಳು ಪಿ ಆಫ್ ಎಕ್ಸ್ನ ಅಪವರ್ತನಗಳಾಗಿವೆ. ಸೊ ಹಾಗಾಗಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ದಟ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಆಯಿತು. ಸೊ ಈ ಎಕ್ಸ್ ಸ್ಕ್ವೇರ್ ಮೈನಸ್ 9ಇಂದ ನಾವು ಇದನ್ನು ಭಾಗಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಬರ್ಕೊಳ್ಳೋಣ ಈ ರೀತಿ. ಎಕ್ಸ್ ಸ್ಕ್ವೇರ್ ಇಲ್ಲಿ ಏನು ಎಕ್ಸ್ ಇಲ್ಲ ಅಂದಿರೋದಕ್ಕೆ ಪ್ಲಸ್ 0x ಮೈನಸ್ 9 ಅಂತ ಬರ್ಕೊಂಡು ಭಾಗಿಸಿ. ಸೊ ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 4 ಪ್ಲಸ್ 0x ಕ್ಯೂಬ್ ಮೈನಸ್ 9x ಸ್ಕ್ವೇರ್. ಸೊ ಇವು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಮೈನಸ್ 9x. ಸೊ ಹಾಗಾಗಿ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ 0x ಸ್ಕ್ವೇರ್ ಮೈನಸ್ 9x. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಸಹ ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು ಮೈನಸ್ 2x ಸ್ಕ್ವೇರ್ ಪ್ಲಸ್ 18. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುವಂಥದ್ದು 0. ಅಲ್ಲಿಗೆ ನಮಗೆ ಕ್ಯೂ ಆಫ್ ಎಕ್ಸ್ ಸಿಕ್ತು, ಆರ್ ಆಫ್ ಎಕ್ಸ್ ಏನಾಯಿತು 0 ಆಯಿತು. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಸೊ ಈಗ ಬರ್ಕೊಳ್ಳೋಣ ನಾವು. ಸೊ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಟು ದಿ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 11x ಸ್ಕ್ವೇರ್ ಮೈನಸ್ 9x ಪ್ಲಸ್ 18. ಹಾಗಾಗಿ ಇಲ್ಲಿ ನಮಗೆ 2 ಬಂದಿದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 9, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2ಗೆ ಬರುವಂತಹ ಇನ್ನೆರಡು ಶೂನ್ಯತೆಗಳು ಯಾವಪ್ಪ ಅಂದರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 1. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಸೊ ಇದು ಹೆಂಗೆ ಬಂತಪ್ಪ ಅಂದರೆ ನೀವು ಇದನ್ನು ಅಪವರ್ತಿಸಿದ್ರೆ ನಮಗೆ ಈ 2 ಬಂದೇ ಬರ್ತವೆ. ಸೊ ಹಾಗಾಗಿ ಇನ್ನೆರಡು ಶೂನ್ಯತೆಗಳು ಯಾವಪ್ಪ ಅಂದರೆ ಮೈನಸ್ 2 ಮತ್ತು 1. ಸೊ ನಿಮ್ಗೆ ಇಲ್ಲಿ ಒಂದಷ್ಟು ಲೆಕ್ಕಗಳನ್ನು 3 ರೀತಿಯ ಲೆಕ್ಕಗಳನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ಸಹ ಸಂಬಂಧವನ್ನು ಯಾವ ರೀತಿ ಆ ರೀತಿ ಪ್ರಶ್ನೆನೂ ಕೇಳಿದ್ದೀನಿ. ಆಮೇಲೆ ಭಾಗಕಾರ ವಿಧಾನದಿಂದ ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸನ್ನು ಕಂಡುಹಿಡಿಯೋದು. ಸೊ ಈ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಕೋನ ಮಿತಿ ಅಥವಾ ತ್ರಿಭುಜದ ಮೇಲಿನ ಲೆಕ್ಕಗಳು. ಸೊ ತ್ರಿಕೋನ ಮಿತಿ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ 3 ಅಂಕಕ್ಕೆ. ಸೊ ಇದೇ ರೀತಿ ಅಲ್ಲಿ ನಮಗೆ ತುಂಬ ಕ್ವಶನ್ಸ್ ಬರ್ತವೆ. ಸೊ ನಿಮ್ಗೊಂದಷ್ಟು ಐಡಿಯಾ ಸಿಗಲಿ ಅಂತ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸನ್ನು ತಗೊಂಡಿದ್ದೀನಿ. cos theta by 1 plus sin theta plus 1 by sin theta by cos theta is equal to 2 secant theta ಎಂದು ಸಾಧಿಸಿ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಲಸಹವನ್ನು ತೆಗೆದುಕೊಳ್ಬೇಕಾಗುತ್ತೆ. ಲಸಹ ತೆಗೆದುಕೊಂಡಾಗ ನಮಗೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ಸ್ ಹೋಲ್ ಸ್ಕ್ವೇರ್ ಥೀಟಾ. ಸೊ ಇದನ್ನ ಸರಿ ಎಕ್ಸಾಮ್ಗೂ ಸಹ ನಾನು ನಿಮಗೆ ಕೇಳಿದರು.
ಸೊ ಅಲ್ಲಿಗೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಂಟು 2 ಇಂಟು ಸೈನ್ ಥೀಟಾ ಆಗುತ್ತೆ. ಸೊ ಹಾಗಾಗಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಡಿನಾಮಿನೇಟ್ರು ಹಾಗೆ ಬರ್ಕೊಳ್ತಾ ಹೋಗಿ ಪ್ಲಸ್ 1 ಪ್ಲಸ್ 1 2 ಆಗುತ್ತೆ. 2 ಪ್ಲಸ್ 2 ಸೈನ್ ಥೀಟಾ 2 ಕಾಮನ್ ತೆಗೆದುಬಿಟ್ರೆ ನಿಮಗೆ 1 ಪ್ಲಸ್ ಸೈನ್ ಥೀಟಾ ಆಗುತ್ತೆ. ಸೊ ಹಾಗಾಗಿ ಅದೆರಡು ಕ್ಯಾನ್ಸಲ್ ಆದರೆ 2 ಬೈ ಕಾಸ್ ಥೀಟಾ. 2 ಬೈ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಸೆಕೆಂಡ್ ಥೀಟಾ. ಹಾಗಾಗಿ LHS ಇಸ್ ಈಕ್ವಲ್ ಟು RHS ಆಯಿತು. ಅದೇ ರೀತಿ ಇನ್ನೊಂದು ಲೆಕ್ಕ ಇಲ್ಲಿ ನೋಡಿ, ಕಾಸ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ 1 ಬೈ ಮೈನಸ್ ಕಾಸ್ ಥೀಟಾ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಲೆಫ್ಟ್ ಸೈಡ್ ತಗೊಟ್ಕೊಳ್ಳೋಣ. ಸೊ ಇಲ್ಲೂ ಸಹ ನೀವೇನು ಮಾಡಬೇಕು, ಕಾಸ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ, ಟ್ಯಾನ್ ಅನ್ನು ನಾವು ಸೈನ್ ಬೈ ಕಾಸ್ ಅಂತ ಬರ್ಕೋಬಹುದು. ಅದೇ ರೀತಿ ಇಲ್ಲಿ ನೀವು ಕಾಟ್ ಅನ್ನು ಕಾಸ್ ಬೈ ಸೈನ್ ಅಂತ ಹೇಳಿ ಬರ್ಕೊಳ್ಬಹುದು. ಓಕೆ, ಸೊ ಈಗ ನೀವು ಅದರ LCM ಅನ್ನು ತೆಗೆದುಕೊಂಡ್ರೆ ನಿಮಗೆ ಕಾಸ್ ಥೀಟಾ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಸೈನ್ ಥೀಟಾ. ಸೊ ಯಾಕೆ ಈ ರೀತಿ ಮಾಡ್ಕೊಂಡ್ವಿ, ಕ್ರಾಸ್ ಇದನ್ನ ವೃತ್ಕ್ರಮ ಮಾಡ್ಕೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಹಾಗಾಗಿ ಈಗ ನಾವು ಇದನ್ನು ಕಂಪ್ಲೀಟ್ ಆಗಿ ಮಾಡಿಕೊಂಡ್ರೆ, ಸೊ ಇಲ್ಲಿ ನಮಗೆ ಇಲ್ಲಿ ಮೈನಸ್ ಅನ್ನು ನೀವು ಪ್ಲಸ್ ಇದೆ ಮೈನಸ್ ಕಾಮನ್ ತೆಗೆದುಕೊಂಡ್ರೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೊ ಆಗ ನಮ್ಗೆ ಏನು ಮಾಡ್ಬೋದು, ಎರಡನ್ನ ನೀವು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಿ ನೀವು ಬರ್ಕೊಂಡ್ರೆ, ಒಂದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಇಲ್ಲಿ ಒಂದು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಸೊ ಈ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಸಹ ಅದೇ ರೀತಿಯ ಲೆಕ್ಕ. ಸೊ ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ ಈ ಕ್ವಶನ್ಸನ್ನು, ಈ ರೀತಿಯ ಕ್ವಶನ್ಸ್ಗಳನ್ನು ನೀವು ಸಹ ಅಭ್ಯಾಸ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಯಾವ ರೀತಿ ಪ್ರೂವ್ ಮಾಡೋದು ಅಂತ ಹೇಳಿ ನೀವು ನೋಡ್ತಾ ಹೋಗಿ. ಒಂದಷ್ಟು ಪ್ರಾಕ್ಟೀಸಿಂಗ್ ಕ್ವಶನ್ಸು ಸಹ ನಾನು ನಿಮಗಿಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಈ ರೀತಿ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲೇ ಈ ರೀತಿ ಪ್ಯಾಟ್ರನಲ್ಲೇ ನಿಮಗೆ ಒಂದು ಪ್ರಶ್ನೆಯನ್ನು 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ವೆರಿ ಇಂಪಾರ್ಟೆಂಟ್. ಯಾವುದು ಬೇಕಾದರೂ ಕೇಳ್ಬೋದು ಮಕ್ಕಳ. ಅಭ್ಯಾಸವನ್ನು ಮಾಡ್ಕೊಳ್ಳಿ. ಐಡಿಯಾಸ್ ಗೊತ್ತಿರಬೇಕು, ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು ಅನ್ನೋ ಒಂದು ನೀವು ಸ್ಟ್ರಾಟಜಿಯನ್ನು ಹಾಕೊಂಡ್ರೆ ಮಾತ್ರ ನಿಮಗೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಆಗುತ್ತೆ. ಸೊ ನಿಮ್ಗೊಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗ್ತೀನಿ. ವೃತ್ತಗಳಲ್ಲಿ ಎರಡನ್ನ ಬಾಹ್ಯವಾಗಿ ಸ್ಪರ್ಶಿಸುವಂತೆ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಕೇಂದ್ರವಾಗಿರುವ 4 ವೃತ್ತಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ 4 ಚಿತ್ರ ಇದೆ. ಸೊ ಇಲ್ಲಿ ನಮಗೊಂದು ಚೌಕ ಇದೆ, ಈ ಮಧ್ಯಭಾಗದಲ್ಲಿ ಬಣ್ಣ ಹಚ್ಚಿದರೆ ಇದರ ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೊ ಈಗ ನಮಗೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಚೌಕದ ಅಳತೆ. ಯಾಕೆ ಚೌಕದ ಅಳತೆ 14 ಸೆಂಟಿಮೀಟರ್. ತುಂಬಾ ಈಸಿ. ಯಾಕೆ ಅಂತ ಹೇಳಿದ್ರೆ 14 ಸೆಂಟಿಮೀಟರ್ ಅಂದರೆ ಇವುಗಳ ವೃತ್ತದ ತ್ರಿಜ್ಯ ಏನಾಗಿದೆ 7 ಸೆಂಟಿಮೀಟರ್. ಸೊ ಅಲ್ಲಿಗೆ ನಮಗೆ ಚೌಕದ ಅಳತೆ ಗೊತ್ತಾಯಿತು. ವೃತ್ತಗಳ ಅಳತೆನೂ ಸಹ ನಮಗವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೃತ್ತದಲ್ಲಿ ವೆರಿ ಈಸಿ, a/2 ಮಾಡ್ಕೊಬಿಟ್ರೆ 7 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ ಸೂತ್ರ, ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಮಾಡಬೇಕಾಗುತ್ತೆ. ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣಕ್ಕೆ πr²/4. ಸೊ ಹಾಗಾಗಿ 14 × 14 ಮೈನಸ್ 4 ಕ್ಯಾನ್ಸಲ್ ಆದರೆ πr² ಆಗುತ್ತೆ. ಸೊ ಅಲ್ಲಿಗೆ ನಮಗೆ 42 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆನಾ. ಸೊ ಈ ರೀತಿ ಲೆಕ್ಕವನ್ನು ಕೇಳ್ತಾರೆ. ಅಥವಾ ಇಲ್ಲಿ ನೋಡಿ ABCDಯು 14. ಸೊ ಇದನ್ನು 2 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ಈಗಲೂ 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತಲ್ಲ, ಆಗ ಅದರ ವೆಯ್ಟೇಜ್ ಅಷ್ಟಿತ್ತು ಮಕ್ಕಳೇ. ಈಗ ಇದನ್ನ 3 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಮೇಡಮ್ ಯಾಕೆ ಇದನ್ನು ಕೊಟ್ಟಿದ್ದಾರಲ್ಲ. ಸೊ ಈ ರೀತಿ ಲೆಕ್ಕಗಳನ್ನು ನೀವೀಗ ಅಭ್ಯಾಸ ಮಾಡಬೇಕು. ಸೊ ABCDಯು 14 ಸೆಂಟಿಮೀಟರ್ ಬಾಹು ಇರೋ ಒಂದು ಚೌಕ. ಇದರಲ್ಲಿ ತೋರಿಸಿರುವಂತೆ 4 ಸರ್ವಸಮ ವೃತ್ತಗಳನ್ನು ರಚಿಸಲಾಗಿದೆ. ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದು ಚೌಕದ ಒಂದು ಸುತ್ತಳತೆ, ಇದು ಬಾಹು ಕೊಟ್ಟಿರೋ 14. ಅಲ್ಲಿಗೆ ನಮಗೆ ಗೊತ್ತಾಗಬೇಕು ಮಕ್ಕಳ, ಒಂದೊಂದು ವೃತ್ತದ ಏನು ವ್ಯಾಸ 7 ಸೆಂಟಿಮೀಟರ್ ಬಂದ್ಬಿಡುತ್ತೆ. ಒಂದು ವೃತ್ತದ ವ್ಯಾಸ 7 ಸೆಂಟಿಮೀಟರ್ ಬಂದ್ಬಿಡುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಈಗ ಇದು 14 ಸೆಂಟಿಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ 7, ಇಲ್ಲಿಂದ ಇಲ್ಲಿಗೆ 7. ಸೊ ಅಲ್ಲಿಗೆ ವ್ಯಾಸ 7 ಸೆಂಟಿಮೀಟರ್ ಬರುತ್ತೆ. ಸೊ ನೀವೇ ಕಂಡಿಡ್ಕೋಬಹುದು ಚೌಕದ ಬಾಹು ಬೈ 2 ಮಾಡಿ. ಯಾಕೆಂದರೆ ಒಂದು ಚೌಕದ ಬಾಹುಗೆ 2 ವೃತ್ತ. ಸೊ ಅಲ್ಲಿಗೆ 7 ಸೆಂಟಿಮೀಟರ್ ಬರ್ತದೆ. ಸೊ ತ್ರಿಜ್ಯ ಏನಾಗುತ್ತೆ 7/2 ಸೆಂಟಿಮೀಟರ್, ರೈಟ್. ಸೊ ಹಾಗಾಗಿ ಛಾಯೆಗೊಳಿಸಿದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ABCD ಚೌಕದ ವಿಸ್ತೀರ್ಣ ಮೈನಸ್ 4 ವೃತ್ತಗಳ ವಿಸ್ತೀರ್ಣ ಅಷ್ಟು ಮಾಡಿದ್ರೆ ಸಾಕು. ಸೊ ಬಾಹು ಸ್ಕ್ವೇರ್ ಮೈನಸ್ 4 × πr² ಮಾಡಬೇಕು. ಸೊ ಹಾಗೆ 14² ಮೈನಸ್ 4 × 22/7 × 7/2 × 7/2. 7 ಕ್ಯಾನ್ಸಲ್ ಆಗುತ್ತೆ. 2 1 2 2 2 ಮತ್ತೆ 2 ಈ 2 ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 196 ಮೈನಸ್ 154. ಸೊ 42 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ.
ನೆಕ್ಸ್ಟ್ ಅದೇ ರೀತಿಯ ಇನ್ನೊಂದು ಲೆಕ್ಕ ಇಲ್ಲಿ ನೋಡಿ, 2 ವೃತ್ತಗಳನ್ನ ಕೊಟ್ಟಿದ್ದಾರೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏಕಕೇಂದ್ರೀಯ ವೃತ್ತಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ವೃತ್ತ 7 ಸೆಂಟಿಮೀಟರ್ ತ್ರಿಜ್ಯ, ಎರಡನೇದು 14 ಸೆಂಟಿಮೀಟರ್. AOCನೂ ಕೊಟ್ಟಿದ್ದಾರೆ. ಈ ಒಂದು ಛಾಯೀಕೃತವಾದ ಭಾಗದ ವಿಸ್ತೀರ್ಣವನ್ನ ಹೇಳ್ಬೇಕು. ಸೊ ಈಗ ನಮಗೆ ಸ್ಮಾಲ್ r ಕೊಟ್ಟಿದ್ದಾರೆ, ಹೊರ ತ್ರಿಜ್ಯ ಒಳ ತ್ರಿಜ್ಯ ಗೊತ್ತಿದೆ, AOCನೂ ಕೊಟ್ಟಿದ್ದಾರೆ. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡ AOC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ BOD ತ್ರಿಭುಜದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅಷ್ಟನ್ನು ಮಾಡಿದ್ರೆ ನಮಗೆ ಇದು ಬರುತ್ತೆ. ಸೊ ಹಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr² ಮೈನಸ್ θ/360 × πr², ರೈಟ್. ಸೊ ಹಾಗಾಗಿ ಎರಡರಲ್ಲೂ θ/360 ಕಾಮನ್ ಇದೆ, ಪೈ ಕಾಮನ್ ಇದೆ, ಹೊರಗಡೆ ತೆಗೆದ್ರೆ r² - r². ಸೊ 40°/360 × 22/7. ಸೊ ಹಾಗಾಗಿ 40² - 7². ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ವ್ಯಾಲ್ಯೂ 154/3 cm² ಬರುತ್ತೆ. ಸೊ ಈ ರೀತಿ ಲೆಕ್ಕವನ್ನು ನೀವು ಬಿಡಿಸ್ಬೇಕು. ನೆಕ್ಸ್ಟ್ ನೋಡಿ, 3 ಅಂಕಕ್ಕೆ ಈ ರೀತಿಯ ಲೆಕ್ಕವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಈ ರೀತಿ ಲೆಕ್ಕಗಳನ್ನು ನೀವು ಅಲ್ಲಿ ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು, ಇದನ್ನೇ ನಾವು ಕಂಡುಹಿಡಿತಿದ್ದೀವಿ. ಸೊ ಐಡಿಯಾಸನ್ನು ನೀವು ನೋಡಿ ಮಕ್ಕಳ. ಅವರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನೂ ಕೇಳಿರ್ತಾರೆ, ಸಮ್ಟೈಮ್ಸ್ ಉದ್ದಕ್ಕೆ ಬೇರೆ ಸೂತ್ರ ಇರುತ್ತೆ, ತ್ರಿಜ್ಯಾಂತರ ಖಂಡದ ಸೂತ್ರಗಳೇ ಬೇರೆ ಇರುತ್ತೆ. ಎರಡನ್ನೂ ನೀವು ಅಬ್ಸರ್ವ್ ಮಾಡಿಕೊಂಡು ಕಲಿಬೇಕು. ನೆಕ್ಸ್ಟ್ ಪ್ರಾಬ್ಲಮನ್ನು ಸಹ ಬಿಡಿಸ್ಬೇಕು. ಒಂದಷ್ಟು ನಿಮಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದ ಲಾಸ್ಟ್ 3 ಅಂಕದಲ್ಲಿ ಲಾಸ್ಟ್ಗೆ ಬರುವಂಥದ್ದು ಒಂದೇ ಒಂದು ಕ್ವಶನ್, ಅದು ವರ್ಗ ಸಮೀಕರಣಗಳಿಂದ ಒಂದು ಪ್ರಶ್ನೆ ಬರ್ತದೆ ಮಕ್ಕಳ. ಸೊ ಅದರಲ್ಲಿ ನಿಮಗೆ ಸ್ಪೀಡ್ ಮೇಲೆ ಕೇಳ್ಬೋದು, ರೈಲಿನ ಜವ ಕಂಡುಹಿಡಿಲಿಕ್ಕೆ, ವಯಸ್ಸನ್ನು ಕಂಡುಹಿಡಿಲಿಕ್ಕೆ, ಅಥವಾ ಬೆಲೆಯನ್ನು ಕಂಡುಹಿಡಿಲಿಕ್ಕೆ, ಈ ರೀತಿಯ ಲೆಕ್ಕಗಳನ್ನು ಇಲ್ಲಿ ಕೇಳುವಂಥದ್ದು. ಸೊ ಇಲ್ಲಿ ಒಂದು ಜವದ ಲೆಕ್ಕ ನೋಡೋಣ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ. ಅದರ ಜವ 5 km/h ಹೆಚ್ಚಾಗಿದೆ. ಅಷ್ಟೇ ದೂರವನ್ನು ಕ್ರಮಿಸಲು 1 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಸೊ ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಚಲಿಸಿದೆ, ಹಾಗಾಗಿ ದೂರ ಕೊಟ್ಬಿಟ್ಟಿದ್ದಾರೆ. ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ. ಆ ಜವ ಏನಾದರೂ 5 ಕಿಲೋಮೀಟ್ರು ಜಾಸ್ತಿ ಆಯಿತು, ಪರ್ ಜಾಸ್ತಿ ಆಯಿತು ಅಂದರೆ 1 ಗಂಟೆ ಕಡಿಮೆ ತಗೊಳುತ್ತೆ. ಓಕೆನಾ? ಹಾಗಾದರೆ ರೈಲಿನ ಜವ ಬೇಕು. ಸೊ ಹಾಗಾಗಿ ನನಗೆ ಮೊದಲನೇದಲ್ಲಿ ರೈಲಿನ ಜವ ಕೊಟ್ಟಿಲ್ಲ, ಏಕರೂಪ ಜವ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಅಂತ ತಗೊಳ್ಳೋಣ, x km/h. ಹಾಗಾಗಿ ನಮಗೆ ಜವ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ, ಏನು? ಜವ = ದೂರ ಬೈ ಕಾಲ. ಸೊ ಈಗ ಕಾಲ ಕಂಡುಹಿಡಿಬೇಕಾಗಿರೋದ್ರಿಂದ ಕಾಲ ಏನಾಗುತ್ತೆ? ದೂರ ಬೈ ಜವ ಆಗುತ್ತೆ, ರೈಟ್. ಹಾಗಾಗಿ ನನಗೆ ಮೊದಲನೇದು ಗೊತ್ತಾಯಿತು. ಎರಡನೇದು ಏನಾಗಿದೆ? 5 ಕಿಲೋಮೀಟರ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೈಲಿನ ಜವ ಏನಾಯಿತು? x + 5 km/h. ಹಾಗಾಗಿ ಕಾಲ 360/x + 10 km ಆಗುತ್ತೆ. ಇದು x + 10 ಅಲ್ಲ, x + 5 km ಆಗುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿಗೆ ಈಕ್ವೇಶನ್ ಗೊತ್ತಾಯಿತು. 360/x - 360/x + 5 = 1. ಯಾಕೆ 1? ಅವ್ರು ಏನಂತ ಹೇಳಿದ್ರೆ 1 ಗಂಟೆ ಕಡಿಮೆ ಆಗಿದೆ, ಹಾಗಾಗಿ = 1. ಸೊ ಈಗ ನೀವು ಲಸಹ ತೆಗೆದುಕೊಂಡ್ರೆ 360 × x + 5 - 360/x × x + 5 = 1 ಆಯಿತು. ಸೊ ಹಾಗಾಗಿ ಅದನ್ನು ಎಲ್ಲನೂ ಒಂದು ಕಡೆ ತೆಗೆದುಕೊಳ್ಳಿ, ಈಕ್ವೇಶನನ್ನು ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ x² 5x - 1800 ಆಯಿತು. ಅಪವರ್ತಿಸೋಣ. 45 40s. ಸೊ ಮಾಡಿದ್ರೆ ನಮಗೆ x = -45, x = +40. ಮೈನಸ್ ಇರೋದನ್ನ ಯಾವಾಗಲೂ ನೆಗ್ಲೆಕ್ಟ್ ಮಾಡಿ. ಸೊ x 40 km/h. ಸೊ ಈ ರೀತಿ ಲೆಕ್ಕವನ್ನು ಕೇಳ್ತಾರೆ. ಅಥವಾ ಬೇರೆ ರೀತಿಯ ನೋಡಿ, ಒಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇಲ್ಲಿದೆ. ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಅದೇ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಅರ್ಧ ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿ ಯಾವುದು? ಸೊ ಇಲ್ಲಿ ಭಿನ್ನರಾಶಿನೇ ಕೊಟ್ಟಿಲ್ಲ, x/y ಅಂತ ತಗೊಳ್ಳೋಣ. ಓಕೆನಾ? ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೀರಿ. ಹಾಗಾಗಿ x + 1/y - 1 = 1 ಆಯಿತು. ಸೊ ದ್ಯಾಟ್ x + 1 = y - 1 ಆಯಿತು. ಸೊ ಅಲ್ಲಿಗೆ ನನಗೊಂದು ಸಮೀಕರಣ ಸಿಗುತ್ತೆ, x - y = ಅದನ್ನ ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಓಕೆನಾ? ಅದೇ ರೀತಿ ಇನ್ನೊಂದು ಹೇಳಿಕೆ ಅವ್ರು ಏನು ಕೊಟ್ಟಿದ್ದಾರೆ? ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ಅರ್ಧ ಆಗ್ತದಂತೆ, ಅಂಶಕ್ಕೇನು ಸೇರಿಸ್ತಾ ಇಲ್ಲ. ಹಾಗಾಗಿ x/y + 1 = ಹಾಫ್. ಹೊರೆ ಗುಣಾಕಾರ ಮಾಡಿದ್ರೆ 2x = y + 1 ಆಯಿತು. ಸೊ 2x - y = 1. ಸೊ ಸಮೀಕರಣ 1 ಸಿಕ್ತು, ಸಮೀಕರಣ 2 ಸಿಕ್ತು. ಹಾಗಾಗಿ ಸಮೀಕರಣ 2ರಿಂದ 1 ಕಳೆದ್ರೆ
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2, 2x ಪ್ಲಸ್ ವೈ ಇಸ್ ಈಕ್ವಲ್ ಟು +1 ಇದೆ. ಸೊ ಚಿಹ್ನೆ ಚೇಂಜ್ ಮಾಡಿಕೊಂಡ್ರೆ ವೈ ಕ್ಯಾನ್ಸಲ್. ಸೊ -x ಇಸ್ ಈಕ್ವಲ್ ಟು -3. ಸೊ ಮೈನಸ್ ಕ್ಯಾನ್ಸಲ್ ಆದರೆ x ಇಸ್ ಈಕ್ವಲ್ ಟು 3. ಸೊ ಇದನ್ನು ಸಮೀಕರಣ 1 ಕಾರು ಮಾಡಿ 2 ಕಾರು ಸಬ್ಸ್ಟಿಟ್ಯೂಟ್ ಮಾಡಿ y ಬೆಲೆನೂ ಗೊತ್ತಾಯಿತು. ಹಾಗಾಗಿ ಭಿನ್ನರಾಶಿ ನಮಗೆ ಕೊಟ್ಟಿರೋ ಪ್ರಕಾರ 3/5 ಆಗುತ್ತೆ. ಸೊ ಈ ರೀತಿ ಲೆಕ್ಕ ಕೇಳ್ಬೋದು. ಅಥವಾ ಈ ರೀತಿಯ 2 ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನ ಚಿಕ್ಕ ಕೋನಕ್ಕಿಂತ 18 ಹೆಚ್ಚಾಗಿದ್ದರೆ ಆ ಕೋನ ಕಂಡುಹಿಡಿಯಿರಿ. ಆ ರೀತಿ ಲೆಕ್ಕವನ್ನು ಸಹ ಕೇಳ್ಬೋದು. ಅಥವಾ ಒಂದು ಆಯತಾಕಾರದ ಕರ್ಣದ ಒಲದ ಕರ್ಣವು ಚಿಕ್ಕ ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ, ಆದರೆ ಅದರ ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಆ ಒಲದ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಂಥ ಕೇಸ್ಗಳಲ್ಲಿ ನೀವು ಒಂದು ಚಿತ್ರವನ್ನು ಬಿಡಿಸ್ಕೊಂಡು ಕರ್ಣವನ್ನು ಬರ್ಕೊಬಿಡಿ. ಸೊ ಅಲ್ಲಿ ಕೊಟ್ಟಿದ್ದಾರೆ ಆಯತಾಕಾರ ಒಲದ ಚಿಕ್ಕ ಕರ್ಣ, ಚಿಕ್ಕ ಬಾಹು ಅಂದರೆ ಇದು ಏನಾಗಿದೆ ಎಕ್ಸ್, ದೊಡ್ಡ ಬಾಹು ಏನಾಗಿದೆ ಚಿಕ್ಕದಕ್ಕಿಂತ 30 ಜಾಸ್ತಿ, ಹಾಗಾಗಿ x + 30 ಆಯಿತು. ಓಕೆನಾ. ಅದರ ಕರ್ಣ ಏನಾಗಿದೆ ಅಂತೆ, ಕರ್ಣಕ್ಕಿಂತ 60 ಮೀಟರ್ ಜಾಸ್ತಿ. ಸೊ ಹಾಗಾಗಿ x + 60 = 60 ಮೀಟರ್ ಆಯಿತು. ಹಾಗಾಗಿ ಈಗ ಒಂದು ನಮಗೆ ಲಂಬಕೋನ ತ್ರಿಭುಜ ಸಿಕ್ತು. ತ್ರಿಭುಜ ABC ಪೈಥಾಗರಸ್ ಪ್ರಮೇಯವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈಗ ನನಗೆ AB ಗೊತ್ತಾಗಿದೆ, BC ಗೊತ್ತಾಗಿದೆ, AC ಗೊತ್ತಾಗಿದೆ, ರೈಟ್. ಸೊ ಹಾಗೆ ಮಾಡಿದಾಗ ನನಗೊಂದು ಈಕ್ವೇಷನ್ ಬರುತ್ತೆ. ಅದನ್ನು ಬಿಡಿಸ್ಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಏನು ಎಕ್ಸ್ ವ್ಯಾಲ್ಯೂ ಬರುತ್ತೋ ಅದನ್ನು ಒಲದ ಕರ್ಣ ಮತ್ತು ಚಿಕ್ಕ ಬಾಹು ದೊಡ್ಡ ಬಾಹುಗೆ ಹಾಕಿದರೆ ನಮಗೆ ಕಂಪ್ಲೀಟಾಗಿ ಅದರ ವ್ಯಾಲ್ಯೂಸು ಗೊತ್ತಾಗುತ್ತೆ. ಸೊ ಈ ರೀತಿ ಲೆಕ್ಕವನ್ನು ಮಕ್ಕಳು ನಿಮಗೆ ಹೆಚ್ಚಾಗಿ ಕೇಳ್ತಾರೆ. ನಿಮಗೊಂದಷ್ಟು ಇಲ್ಲಿ ಲೆಕ್ಕಗಳನ್ನು ಯಾವ ರೀತಿ ಲೆಕ್ಕಗಳನ್ನು ಕೇಳ್ತಾರೆ, ವಯಸ್ಸಿನ ಲೆಕ್ಕಗಳನ್ನು ಸಹ ಕೇಳ್ತಾರೆ, ಅವುಗಳನ್ನು ಸಹ ಕೊಟ್ಟಿದ್ದೀನಿ. ಈ ರೀತಿಯ ಇಷ್ಟು ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ 3 ಅಂಕಗಳ 9 ಪ್ರಶ್ನೆಗಳನ್ನು ಎಲ್ಲವನ್ನು ನೀವು ಆನ್ಸರ್ ಮಾಡಿದರೆ 27 ಅಂಕಗಳನ್ನು ಈಸಿಯಾಗಿ ನೀವು, ಸೊ ಇದು ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ನೀವು ಅಂದ್ಕೊಳ್ಳಿ, ತುಂಬ ಈಸಿಯಾಗಿ ನೀವು ಅಂಕಗಳನ್ನು ಇಲ್ಲಿ ಗಳಿಸ್ಬೋದಾಗುತ್ತೆ.